Good morning, students. Today we discuss the session number 39, the paper Entrepreneurship and Innovation. Topic title Project Report, Pariyojaneya Varadi. The project report is a document that contains all information regarding the proposed project. It is served as a blueprint of all operations to be undertaken for attaining the desired results. The project report is basically the business plan of action and clearly describes its goals and objectives. It is one that helps in converting the business idea into a productive venture without any problems or confusions, as it defines strategies for project execution. ಈ ಒಂದು ಪರಿಯೋಜನೆಯ ತಯಾರಿ ಅಥವಾ ವರದಿ ಅಂತಕ್ಕಂಥದ್ದೇನಿದೆ, ಇದು ಒಂದು ನಿರ್ದಿಷ್ಟವಾದಂಥ ಉದ್ದಿಮೆ, ಯಾವುದಾದ್ರೂ ಒಂದು ಉದ್ದಿಮೆನ ಆರಂಭ ಮಾಡಬೇಕಾದ್ರೆ ಆ ಒಂದು ನಿರ್ದಿಷ್ಟ ಉದ್ದಿಮೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿವರಗಳ ಒಂದು ಕಡತ ಅಂತ ಹೇಳಲಾಗುತ್ತೆ, ಅಥವಾ ಒಂದು ದಾಖಲುಗಳು ಅಂತ ಹೇಳಲಾಗುತ್ತೆ. ಸಂಪೂರ್ಣವಾಗಿ ಒಂದು ನಿರ್ದಿಷ್ಟ ಉದ್ದಿಮೆ ಆರಂಭಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಂಥ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲಿನ ಒಂದು ಅಂಶ ಅಂತ ಹೇಳ್ಬೋದು. ಇದರಲ್ಲಿ ಆ ಉದ್ದಿಮೆಯ ಏನು ಗುರಿಗಳನ್ನು ಹೊಂದಿದೆ, ಯಾವ ಉದ್ದೇಶಗಳನ್ನು ಹೊಂದಿದೆ, ಯಾವ ಉತ್ಪನ್ನ ಉತ್ಪಾದನೆ ಮಾಡ್ತಾರೆ, ಅದರ ಗ್ರಾಹಕರು ಯಾರು, ಮತ್ತು ಆ ಗ್ರಾಹಕರಿಂದ ಮಾರುಕಟ್ಟೆ ಏನಾಗ್ತಾ ಇದೆ, ಎಲ್ಲಿ ಮಾರುಕಟ್ಟೆ ಆಗಬಹುದು ಮೊದಲಾದಂಥ ವಿವರಗಳನ್ನು ವಿವರಿಸುವಂಥದ್ದನ್ನೇ ನಾವೇನಂತ ಕರಿತೀವಿ, ಪರಿಯೋಜನೆಯ ವರದಿ ಅಂತ ಹೇಳಲಾಗುತ್ತೆ. A project report is a document wherein all the details obtained from technical analysis, financial analysis, profitability analysis, economic analysis, etc. are put together. A project report may be defined as a document with respect to any investment proposal based on certain information and actual data for the ಪರ್ಪಸ್ ಆಫ್ ಅಪ್ರೈಸಿಂಗ್ ದ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ನ ವರದಿ ಅಂತಕ್ಕಂಥದ್ದು ಅಥವಾ ಪರಿಯೋಜನೆಯ ವರದಿ ಅಂತಕ್ಕಂಥದ್ದು ವಿವಿಧ ವಿಶ್ಲೇಷಣೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲೆಯ ವಿವರಗಳು ಅಂತ ಹೇಳ್ಬೋದು. ಆ ದಾಖಲು ಮಾಡುವ ವಿವರಗಳು ಅಂತ ಬಂದಾಗ ತಾಂತ್ರಿಕ ವಿಶ್ಲೇಷಣೆ ಆಗಿರ್ಬೋದು, ಹಣಕಾಸಿನ ವಿಶ್ಲೇಷಣೆ ಆಗಿರ್ಬೋದು, ಆರ್ಥಿಕ ವಿಶ್ಲೇಷಣೆ ಆಗಿರ್ಬೋದು, ಲಾಭದ ವಿಶ್ಲೇಷಣೆ ಆಗಿರ್ಬೋದು, ಮೊದಲಾದವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದಾಖಲು ಕಡತ ಅಂತ ಹೇಳಲಾಗುತ್ತೆ. ಇದರಲ್ಲಿ ಎಲ್ಲ ರೀತಿಯಂಥ ಮಾಹಿತಿಗಳನ್ನು, ಯಾವುದೇ ಒಂದು ಯೋಜನೆನ ಜಾರಿಗೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರಿಯೋಜನೆ ಅಂತ ಹೇಳಲಾಗುತ್ತೆ. ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಆಸ್ಪೆಕ್ಟ್ಸ್ ಲೈಕ್ ಟೆಕ್ನಿಕಲ್, ಫೈನಾನ್ಷಿಯಲ್, ಎಕನಾಮಿಕ್, ಪ್ರೊಡಕ್ಷನ್ ಅಂಡ್ ಮ್ಯಾನೇಜರಿಯಲ್ ಆರ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಇನ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಡಿಸ್ಕ್ರೈಬ್ಸ್ ಆಲ್ ಇನ್ಪುಟ್ಸ್ ರಿಕ್ವೈರ್ಡ್ ಫಾರ್ ದ accomplishment of a project so that they can be arranged accordingly at the right time. ಇದು ಸಾಕಷ್ಟು ಆರ್ಥಿಕ ಅಂಶಗಳನ್ನು, ಉತ್ಪಾದಕ ಅಂಶಗಳನ್ನು ಅಥವಾ ನಿರ್ವಹಣಾ ಅಂಶಗಳನ್ನು ಒಳಗೊಂಡಂತೆ ವಿವಿಧ ರೀತಿಯಾಗಿ ಅದನ್ನು ಒಂದು ವರದಿಯನ್ನು ಅರ್ಥ ಮಾಡಿಕೊಳ್ಳಲು ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಒಳಗೊಂಡಿರುವಂಥ ಒಂದು ವರದಿಯಾಗಿರುತ್ತದೆ. ಅಥವಾ ಪ್ರಾಜೆಕ್ಟ್ ಅಂದರೆ ಒಂದು ರಿಪೋರ್ಟ್, ಒಂದು ವರದಿ ಅಥವಾ ಅದರ ಒಂದು ಸಂಪೂರ್ಣ ದಾಖಲೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ದಾಖಲು ಕಡತ ಅಂತ ಹೇಳಬಹುದು. The project report is an essential tool available with management for proper monitoring of operations and helps them in recognizing any problems. Managers through project reports are able to estimate all costs of operations and possible profitability of the proposed project. ಅಂದರೆ ಒಂದು ನಿರ್ದಿಷ್ಟವಾದಂಥ ಪರಿಯೋಜನೆಯ ವರದಿಯು ಎಲ್ಲ ರೀತಿಯ ಉದ್ಯಮಶೀಲ ಚಟುವಟಿಕೆಯಲ್ಲಿ ನಿರ್ವಹಣಾಗಾರರಿಗೆ ಅತ್ಯಂತ ಅನುಕೂಲಕರವಾದಂಥ ಒಂದು ಪರಿಕಲ್ಪನೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಅಲ್ಲಿನ ಹಣಕಾಸಿನ ಚಟುವಟಿಕೆಗಳನ್ನು, ಸಂಘಟನಾತ್ಮಕ ವ್ಯವಸ್ಥೆಯ ಒಂದು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ಒಂದು ನಿರ್ದಿಷ್ಟವಾದಂಥ ಒಂದು ವೆಚ್ಚಗಳು ಏನಿದ್ದಾವೆ ಅವುಗಳನ್ನು ಕಂಡುಕೊಳ್ಳಲು ಅವಕಾಶವಾಗುತ್ತೆ. ಲಾಭಗಳು ಯಾವ ಪ್ರಮಾಣದಲ್ಲಿ ಬರಬಹುದು ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್, ಪರಿಯೋಜನೆಯ ವರದಿಯ ಉದ್ದೇಶಗಳು. ಒಂದು ನಿರ್ದಿಷ್ಟ ಯೋಜನೆಯ ವರದಿಯ ಉದ್ದೇಶಗಳೇನು ಅನ್ನೋದನ್ನು ನೋಡೋಣ. ಸೆಲೆಕ್ಟಿಂಗ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್, ಉತ್ತಮ ಹೂಡಿಕೆಯ ಪ್ರಸ್ತಾಪದ ಆಯ್ಕೆ. ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ಆನ್ ಎಫಿಷಿಯಂಟ್ ಟೂಲ್ ಫಾರ್ ಅನಲೈಸಿಂಗ್ ದ ಸ್ಟೇಟಸ್ ಆಫ್ ಎನಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಇಟ್ ಶೋಸ್ ದ ಎಕ್ಸ್ಪೆಕ್ಟೆಡ್ ಪ್ರಾಫಿಟಬಿಲಿಟಿ ಅಂಡ್ ರಿಸ್ಕ್ ಅಸೋಸಿಯೇಟ್ ವಿತ್ ದ ಪ್ರಾಜೆಕ್ಟ್ ಅಂಡ್ ದಿಸ್ ವೇ ಹೆಲ್ಪ್ಸ್ ಇನ್ ಚೂಸಿಂಗ್ ದ ಬೆಸ್ಟ್ ಆಪ್ಷನ್. ಅಂದರೆ ಸಾಮಾನ್ಯವಾಗಿ ಹೂಡಿಕೆ ಮಾಡ್ತಕ್ಕಂಥ ಉತ್ಪಾದನಾದಾರರೇನಿದ್ದಾರೆ ಅಥವಾ ಉದ್ಯಮಶೀಲರೇನಿದ್ದಾರೆ ಅವರು ಹಲವಾರು ರೀತಿಯಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಯಾವುದು ತಮಗೆ ಅನುಕೂಲವಾದದ್ದು, ತುಂಬ ಮಿತಿವೇಕಾರಿಯಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಉತ್ಪಾದನಾ ಚಟುವಟಿಕೆಯನ್ನು ಯಾವುದನ್ನು ನಾವು ಹೊಂದಬಹುದು ಅನ್ನೋದ್ರ ಬಗ್ಗೆ
ಇದು ಸಂಪೂರ್ಣವಾಗಿ ವಿವರವನ್ನು ನೀಡುತ್ತೆ. ಅಪ್ರೂವಲ್ ಆಫ್ ಪ್ರಾಜೆಕ್ಟ್, ಪರಿಯೋಜನೆಯ ಅನುಮೋದನೆ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ರಿಜಿಸ್ಟ್ರೇಷನ್ ಆರ್ ಅಪ್ರೂವಲ್ ಪರ್ಪಸ್ ಆಫ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್. ಡಿಫರೆಂಟ್ ಅಥಾರಿಟೀಸ್ ಲೈಕ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್, ಡೈರೆಕ್ಟರೇಟ್ ಆಫ್ ಇಂಡಸ್ಟ್ರೀಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಕ್ಸೆಟ್ರಾ ರಿಕ್ವೈರ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ಗಿವಿಂಗ್ ಅಪ್ರೂವಲ್. ಸೊ ನಿರ್ದಿಷ್ಟ ಉದ್ದಿಮೆಯ ಒಂದು ಪರಿಯೋಜನೆಯನ್ನು ಜಾರಿಗೆ ತರಬೇಕು ಅಂತಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅಥವಾ ಒಂದು ಸರ್ಕಾರದ ಒಂದು ಪ್ರಾಧಿಕಾರಗಳಲ್ಲಿ ಪರವಾನಗಿಗಳನ್ನು ಪಡಿಬೇಕಾಗಿರುತ್ತೆ, ಲೈಸೆನ್ಸಿಂಗ್ ಪಡಿಬೇಕಾಗಿರುತ್ತೆ ಅಥವಾ ಅನುಮೋದನೆ ಪಡಿಬೇಕಾಗಿರುತ್ತೆ. ಸೊ ಆ ಒಂದು ಸಂಸ್ಥೆಗಳಲ್ಲಿ ಅನುಮೋದನೆ ಮಾಡ್ಕೋಬೇಕಂದ್ರೆ ಸರಿಯಾದಂಥ ಒಂದು ವಿವರಣಾತ್ಮಕವಾದಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇದು ಒಂದು ಉದ್ದೇಶ. ದೆನ್ ಟ್ರ್ಯಾಕಿಂಗ್, ಪರಿಯೋಜನೆಯ ಗಮನಿಸುವಿಕೆ. ದ ಪ್ರಾಜೆಕ್ಟ್ ರಿಪೋರ್ಟ್ ಅಸಿಸ್ಟ್ in tracking the current activities of the project. It helps team members and other stakeholders to check the project progress from time to time and helps in finding out any deviation against the original plan. ಸೊ ಒಂದು ಪರಿಯೋಜನೆಯ ವರದಿಯನ್ನು ತಯಾರು ಮಾಡಿಕೊಂಡ ಮೇಲೆ ಆ ಪರಿಯೋಜನೆಯ ಮೂಲಕ ಸಮಯಕ್ಕೆ ಸರಿಯಾಗಿ ಅಥವಾ ಕಾಲಕ್ಕೆ ಸರಿಯಾದ ಮಾರ್ಗದಲ್ಲಿ ಆ ಉದ್ದಿಮೆ ನಡೀತಿದೆಯೇ ಅಥವಾ ನಾವು ಉದ್ದೇಶಿತ ಗುರಿ ಮತ್ತು ಉದ್ದೇಶಗಳು ತಲುಪ್ತಾ ಇದ್ದೀವಾ, ಸೊ ಅದು ನಾವು ಏನು ಯೋಜನೆನ ಮಾಡ್ಕೊಂಡು ಅದು ಮುಂದುವರಿತಾ ಇದೆಯಾ ಅನ್ನೋದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಥವಾ ಅದು ಏನಾದರೂ ಡಿವಿಯೇಷನ್ ಆಗ್ತಾ ಇದ್ದರೆ ಅಥವಾ ಮಾರ್ಗಗಳು ತಪ್ಪುತ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಅವಕಾಶ ಆಗುತ್ತೆ. ಮೂಲ ಒಂದು ಯೋಜನೆ ಏನಿದೆ ಅದರ ಅನುಸಾರವಾಗಿ ನಡೀತಿದೆ ಅಲ್ವ ಅಂತ ಕಾಲಕ್ಕೆ ಅಲ್ಲಿನ ಒಂದು ಕಾರ್ಮಿಕರು ಅಥವಾ ಸಂಘಟನಾತ್ಮಕ ವ್ಯಕ್ತಿಗಳು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ವಿಸಿಬಿಲಿಟಿ, ಪರಿಯೋಜನೆಯ ವೀಕ್ಷಣೆ. ಅನದರ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ದ ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ದಟ್ ಇಟ್ ಗಿವ್ಸ್ ಫುಲ್ ಇನ್ಸೈಟ್ ಇನ್ ಟು ದ project. It gives a clear description of activities to be undertaken and avoids any confusions or disorders. ಸೊ ಪ್ರತಿ ಸಲನೂ ಸಹ ಸಂಬಂಧಿಸಿದಂಥ ಅಧಿಕಾರಿಗಳು ಅಥವಾ ವ್ಯವಸ್ಥಾಪಕರು ಅಥವಾ ನಿರ್ವಹಣಾಗಾರರು ಆ ಒಂದು ಪರಿಯೋಜನೆಯ ವರದಿಯನ್ನು ಕಾಲಕ್ಕೆ ನೋಡುವುದರಿಂದ ಅಥವಾ ಅದನ್ನು ಗಮನಿಸುವುದರಿಂದ ಸೊ ನಿಗದಿತವಾದಂಥ ಒಂದು ಉತ್ಪಾದನಾ ಚಟುವಟಿಕೆ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅಸಂಬದ್ಧ ಒಂದು ಚಟುವಟಿಕೆ ಮುಂದುವರಲಿಕ್ಕೂ ಅವಕಾಶಗಳಿರೋದಿಲ್ಲ. ನೆಕ್ಸ್ಟ್ ರಿಸ್ಕ್ ಐಡೆಂಟಿಫಿಕೇಶನ್, ಗಂಡಾಂತರ ಗುರುತಿಸುವಿಕೆ. ಐಡೆಂಟಿಫಿಕೇಶನ್ ಆಫ್ ರಿಸ್ಕ್ ಈಸ್ ಎ ಸಿಗ್ನಿಫಿಕೆಂಟ್ ಸ್ಟೆಪ್ ಫಾರ್ ದ ಕಂಪ್ಲೀಷನ್ ಆಫ್ ಎವ್ರಿ ಪ್ರಾಜೆಕ್ಟ್. ದ ಪ್ರಾಜೆಕ್ಟ್ ರಿಪೋರ್ಟ್ ಎನೇಬಲ್ಸ್ ಇನ್ ಸ್ಪಾಟಿಂಗ್ ದ ರಿಸ್ಕ್ ಅರ್ಲಿ ಆ್ಯಂಡ್ ಟೇಕಿಂಗ್ ಆಲ್ ಕರೆಕ್ಟಿವ್ ಆಕ್ಷನ್ಸ್ ಟೈಮ್ಲಿ. ಸೊ ಯಾವುದೇ ಒಂದು ನಿರ್ಗತವಾದಂಥ ಗಂಡಾಂತರಗಳು ಯಾವುದು ಎದುರಾಗಬಹುದು, ಎಂಥ ಒಂದು ಗಂಡಾಂತರಗಳು ಸಂಭವಿಸಲಿಕ್ಕೆ ಅವಕಾಶಗಳಿದೆ ಅನ್ನೋದನ್ನು ಈ ಒಂದು ಪರಿಯೋಜನೆ ವರದಿ ತಯಾರು ಮಾಡಿಕೊಂಡಾಗ ಗುರುತು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತು ಅದನ್ನು ಬಗೆಹರಿಸ್ಕೊಳ್ಳೋ ವಿಧಾನಗಳನ್ನು ಅಥವಾ ಅದರ ಎದುರಿಸುವ ಸವಾಲುಗಳೇನಿದ್ದಾವೆ ಅನ್ನೋ ತಿಳ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಕಾಸ್ಟ್ ಮ್ಯಾನೇಜ್ಮೆಂಟ್, ಪರಿಯೋಜನೆ ವೆಚ್ಚ ನಿರ್ವಹಣೆ. ಪ್ರಾಜೆಕ್ಟ್ ರಿಪೋರ್ಟ್ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ದ ಎಕ್ಸ್ಪೆನ್ಸಸ್ ಥ್ರೂ ದ ರೆಗ್ಯುಲರ್ ರಿಪೋರ್ಟಿಂಗ್ ಆಫ್ ಆಲ್ ಆಕ್ಟಿವಿಟೀಸ್. ಇಟ್ ಸೆಟ್ಸ್ the standard cost of every operations in advance and helps in finding out any deviation in these costs through tracking of the project. ಒಂದು ನಿರ್ದಿಷ್ಟವಾದಂಥ ಒಂದು ಉದ್ದಿಮೆಯ ಚಟುವಟಿಕೆಯಲ್ಲಿ ಏನು ಆ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೂ ಅವಕಾಶ ಆಗುತ್ತೆ. ಸೊ ವೆಚ್ಚ ನಿರ್ವಹಣೆ ಮಾಡಲಿಕ್ಕೂ ಸಹ ಅವಕಾಶ ಆಗುತ್ತೆ ಅಥವಾ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಪರಿಯೋಜನೆಯ ಹಣಕಾಸಿನ ನೆರವು. ಇಟ್ ಈಸ್ ಆನ್ ಇಂಪಾರ್ಟೆಂಟ್ ಟೂಲ್ ಫಾರ್ ಅವೈಲಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫಂಡ್ ಪ್ರೊವೈಡರ್ಸ್. ದ ಪ್ರಾಜೆಕ್ಟ್ ರಿಪೋರ್ಟ್ ಎನೇಬಲ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಜಡ್ಜಿಂಗ್ ದ ಪ್ರಾಬಬಿಲಿಟಿ ಆಫ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್ ಅಂಡ್ ದೆನ್ ಟೇಕ್ಸ್ ದ ಡಿಸಿಷನ್ ಅಕಾರ್ಡಿಂಗ್ಲಿ ಫಾರ್ ಅಪ್ರೂವಿಂಗ್ ದ ಫಂಡ್ಸ್. ಸೊ ಒಂದು ವೇಳೆ ಹಣಕಾಸಿನ ಸೌಲಭ್ಯಗಳನ್ನು ಕೊಡುವಂಥ ಸಂಸ್ಥೆಗಳು ಇದ್ದಲ್ಲಿ ಅವುಗಳಿಂದ ಏನು ಮಾಡ್ಬೋದು, ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿಕೊಂಡಾಗ ಅವು ಸರಿಯಾದ ಸಮಯಕ್ಕೆ ಹಣದ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವಕಾಶವಾಗುತ್ತೆ ಅಂತ ಹೇಳ್ಬೋದು. ಟೆಸ್ಟ್ ಬಿಸ್ನೆಸ್ ಸೌಂಡ್ನೆಸ್, ವ್ಯವಹಾರ ಗಾತ್ರದ ಪರೀಕ್ಷೆ. ಪ್ರಾಜೆಕ್ಟ್ ರಿಪೋರ್ಟ್ helps to testing the probability and soundness of the proposed project. It tells the total estimated cost, possible ಇನ್ಕಮ್ ಆ್ಯಂಡ್ ರಿಸ್ಕ್ ಅಸೋಸಿಯೇಟ್ ವಿತ್ ಎನಿ ಪ್ರಪೋಸಲ್ಸ್. ಇದು ತುಂಬ ಮುಖ್ಯವಾಗಿ ಗಮನಿಸ್ಬೋದು. ಏನಂದರೆ ಯಾವುದೇ ಒಂದು ಉದ್ದಿಮೆ ಅಂತ ಕಾದು ಯಾವ ಪ್ರಮಾಣದಲ್ಲಿ ಪ್ರಭಾವ ಬೀರಲಿಕ್ಕೆ ಅವಕಾಶ ಇದೆ ಅನ್ನೋ ಒಂದು ಅಂಶದ ಆಧಾರದ ಮೇಲೆ ತನ್ನದೇ ಆದಂಥ ಉದ್ದೇಶನ ಹೊಂದಿದೆ. ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದ ಪ್ರಾಜೆಕ್ಟ್ ರಿಪೋರ್ಟ್. ದೆನ್ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್, ಪರಿಯೋಜನೆಯ ವರದಿಯ ಲಕ್ಷಣಗಳು. ಏಕೆ ಒಂದು ಯೋಜನೆಯ ವರದಿ ಏನಿದೆ ಅದರ ಒಂದು ಲಕ್ಷಣಗಳು ಯಾವುದು ಅನ್ನೋದು ಬಂದಾಗ, ಸ್ಕೋಪ್, ಪರಿಯೋಜನೆಯ ವ್ಯಾಪ್ತಿ. ದ ಪ್ರಾಜೆಕ್ಟ್ ರಿಪೋರ್ಟ್ ಗಿವ್ಸ್ ಎ ಕ್ಲಿಯರ್ ಪಿಕ್ಚರ್ ಆಫ್ ವಾಟ್ ಈಸ್ ಟು ಬಿ ಡನ್ ಆರ್ ಟು ಬಿ ಅಚೀವ್ಡ್.
It describes the goals of proposed project and activities to be undertaken for achieving these goals. ಸೊ ಒಂದು ನಿರ್ದಿಷ್ಟವಾದಂಥ ಒಂದು ವ್ಯಾಪ್ತಿ ಏನಿದೆ ಅನ್ನೋದನ್ನು ಹೇಳೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದೊಂದು ಪ್ರಮುಖವಾದಂಥ ಲಕ್ಷಣ ಅನ್ನೋದು ಹೇಳ್ಬೋದು. ಏನು ಮಾಡಬೇಕಿದೆ ಅಥವಾ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರನ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ದೆನ್ ರಿಸೋರ್ಸ್, ಪರಿಯೋಜನೆಯ ಸಂಪನ್ಮೂಲ. ಇಟ್ ಶೋಸ್ ದ ಮೀನ್ಸ್ ಆರ್ ರಿಸೋರ್ಸ್ required to meet the desired scope. Project report serves as the roadmap which tells the direction in which business should go for ಅಟೈನಿಂಗ್ ಇಟ್ಸ್ ಗೋಲ್ಸ್. ಅಂದರೆ ಸಾಮಾನ್ಯವಾಗಿ ಒಂದು ಪರಿಯೋಜನೆಯ ಸಂಪನ್ಮೂಲಗಳು ಏನಾಗುತ್ತೆ, ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿಕೊಂಡಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಿಸೋರ್ಸಸ್ ಏನು ಬೇಕಾಗಿದೆ ಅಥವಾ ಸಂಪನ್ಮೂಲಗಳು ಏನು ಬೇಕಾಗಿದೆ, ಅದರ ಮಿತಿ ಏನು, ಸೊ ಅದರ ನಡುವೆ ನಾವು ಆ ಒಂದು ರಿಸೋರ್ಸನ್ನು ಅಕ್ಯುಮುಲೇಟ್ ಮಾಡೋದು ಎಲ್ಲಿಂದ ಮಾಡ್ಬೋದು ಮೊದಲಾದಗಳ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್ ಟೈಮ್, ಪರಿಯೋಜನೆಯ ಕಾಲ. ದ ಪ್ರಾಜೆಕ್ಟ್ ರಿಪೋರ್ಟ್ ಡಿನೋಟ್ಸ್ ದ ಸ್ಟ್ಯಾಂಡರ್ಡ್ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಈಚ್ ಆ್ಯಂಡ್ ಎವರಿ ಟಾಸ್ಕ್ ಆಫ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್. ಇದು ಸಾಮಾನ್ಯವಾಗಿ ಪರಿಯೋಜನೆಯನ್ನು ತಯಾರು ಮಾಡಿಕೊಂಡಾಗ, ವರದಿನ ತಯಾರು ಮಾಡಿಕೊಂಡಾಗ ಅದು ನಿಗದಿತವಾದಂಥ ಸಮಯನ ಹೇಳುತ್ತೆ. ಸೊ ವಾಟ್ ಟೈಮ್ ವಿಲ್ ಬಿ ಟೇಕನ್ ಟು ದ ಕಂಪ್ಲೀಷನ್ ಆಫ್ ದಟ್ ಪ್ರಾಜೆಕ್ಟ್, ಪ್ರಪೋಸ್ಡ್ ಪ್ರಾಜೆಕ್ಟ್. ಅಂದರೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಇವರ ಏನು ಯೋಜನೆಯನ್ನು ತಗೊಂಡಾಗ ಉದ್ಯಮಿಯು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಏನು ಸಮಯ ತಗೊಳುತ್ತೆ ಅನ್ನೋದನ್ನು ಹೇಳುತ್ತೆ. ಅಂದರೆ ಒಂದು ಅಲ್ಪಾವಧಿನ, ದೀರ್ಘಾವಧಿನ ಅಲ್ವಾ, ಅಥವಾ ಏನಾದ್ರು ಕ್ವಾರ್ಟರ್ಲಿ ಇರುತ್ತಾ, ಹಾಫ್ ಇಯರ್ಲಿನ, ಇಯರ್ಲಿನ, ಅಥವಾ 10 year 2 years ಏನು ಅನ್ನೋದನ್ನು ಹೇಳುತ್ತೆ. ದೆನ್ ಕ್ವಾಲಿಟಿ, ಪರಿಯೋಜನೆಯ ಗುಣಮಟ್ಟ. ದ ಪ್ರಾಜೆಕ್ಟ್ ರಿಪೋರ್ಟ್ ಎಕ್ಸ್ಪ್ಲೈನ್ಸ್ ದ ಡಿಸೈರ್ಡ್ ಸ್ಟ್ಯಾಂಡರ್ಡ್ಸ್ ಟು ಬಿ ಅಚೀವ್ಡ್ ಬೈ ದ ಕಂಪ್ಲೀಷನ್ ಆಫ್ ಆಲ್ ಟಾಸ್ಕ್ಸ್. ಲಿಮಿಟ್ ಆಫ್ ಡಿವಿಯೇಷನ್ಸ್ ದಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಫ್ರಮ್ ದೀಸ್ ಡಿಫೈನ್ಡ್ ಸ್ಟ್ಯಾಂಡರ್ಡ್ ಆರ್ ಆಲ್ಸೋ ಕಂಟೈನ್ಡ್ ಇನ್ ದಿಸ್ ರಿಪೋರ್ಟ್. ಸೊ ಇದು ತುಂಬ ಮುಖ್ಯವಾದ ಒಂದು ಉದ್ದಿಮೆಯ ಒಂದು ಚಟುವಟಿಕೆ ಏನಿದೆ ಅಥವಾ ಏನು ಪರಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ ಅಥವಾ ಉದ್ದೇಶಿತ ಒಂದು ಗುರಿಯನ್ನು ತಲುಪಲಿಕ್ಕೆ ಏನು ಮಾಡ್ಕೊಂಡಿರ್ತಕ್ಕಂಥ ಯೋಜನೆ ಏನಿದೆ, ಸೊ ಅದು ಸಂಪೂರ್ಣವಾಗಿ ಆ ವರದಿ ಹೇಳುತ್ತೆ ಎಷ್ಟು ಗುಣಾತ್ಮಕತೆಯನ್ನು ಹೊಂದಿರಬೇಕು ಅನ್ನೋದನ್ನು. ರಿಸ್ಕ್, ಪರಿಯೋಜನೆಯ ಗಂಡಾಂತರ. ರಿಸ್ಕ್ ಈಸ್ ಅನ್ ಅನ್ಅವಾಯ್ಡಬಲ್ ಫ್ಯಾಕ್ಟರ್ ಅಸೋಸಿಯೇಟೆಡ್ ವಿತ್ ಎವರಿ ಬಿಸ್ನೆಸ್ ಆ್ಯಂಡ್ ನೀಡ್ಸ್ ಟು ಮಾನಿಟರ್ಡ್ ಪ್ರಾಪರ್ಲಿ. ದ ಪ್ರಾಜೆಕ್ಟ್ ರಿಪೋರ್ಟ್ ಕನ್ಸಿಡರ್ಸ್ all risk factors that may arrive at the completion of the proposed project and also tells the ways for recovering from these factors. ಇದು ತುಂಬ ಮುಖ್ಯವಾದಂಥದ್ದು, ಇದೊಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು. ಸೊ ಗಂಡಾಂತರದ ವಿಚಾರಗಳನ್ನು ಹೇಳುತ್ತೆ, ಅನಿಶ್ಚಿತತೆಯ ವಿಚಾರಗಳನ್ನು ಹೇಳುತ್ತೆ. ಒಂದು ಪರಿಯೋಜನೆಯಲ್ಲಿ ಏನೆಲ್ಲ ಗಂಡಾಂತರ ಎದುರಾಗಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದು ನೀಡುತ್ತೆ. ಹಾಗಾಗಿ ಇದೊಂದು ಪ್ರಮುಖವಾದಂಥ ಲಕ್ಷಣ. ದೆನ್ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್, ಪರಿಯೋಜನೆ ವರದಿಯ ಪ್ರಾಮುಖ್ಯತೆ. ದ ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ಅನ್ ಇಂಪಾರ್ಟೆಂಟ್ ಕಮರ್ಸ್ಟೋನ್ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್, ಪರಿಯೋಜನೆ ವರದಿಯ ಪ್ರಾಮುಖ್ಯತೆ. ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾರ್ನರ್ ಸ್ಟೋನ್ ಫಾರ್ ಸೆಟ್ಟಿಂಗ್ ಅಪ್ ಆನ್ ಎಂಟರ್ಪ್ರೈಸ್. ಇಟ್ ಈಸ್ ಎ ಬಿಸ್ನೆಸ್ ಪ್ಲಾನ್ ಟು ಕನ್ವರ್ಟ್ ಬಿಸ್ನೆಸ್ ಐಡಿಯಾ into a productive venture. It is like a blueprint for any construction activity without which one would land in confusion or chose at a later stage. The significance of a project report is as follows. ಸೊ ಒಂದು ಉದ್ದಿಮೆಯ ಒಂದು ಪರಿಯೋಜನೆಯ ವರದಿ ಅಂತಕ್ಕಂಥ ಹಲವಾರು ಅಂಶಗಳು ಈ ಪ್ರಾಮುಖ್ಯತೆಯನ್ನು ಹೇಳುತ್ತೆ. ಸಾಮಾನ್ಯವಾಗಿ ಈ ಒಂದು ಪರಿಯೋಜನೆ ತಯಾರಿ ಮಾಡ್ಕೊಳ್ಳುವಂಥದ್ದು ಏನಿದೆ, ಇದು ಸಾಕಷ್ಟು ಉದ್ದಿಮೆಯ ಎಲ್ಲ ವಿಚಾರಗಳನ್ನು ವಿವರಿಸುವಂಥ ಒಂದು ಅಂಶವಾಗಿರುತ್ತೆ. ಏನು ಅದರ ಒಂದು ಪ್ರಾಮುಖ್ಯತೆ ಅಂಶಗಳು ಅಂತ ಬಂದಾಗ, ಒಂದೇದು ಸರ್ವ್ಸ್ ಆಸ್ ಎ ಮಾಸ್ಟರ್ ಪ್ಲಾನ್, ಪರಿಯೋಜನೆಯ ವರದಿಯ ಮೂಲ ಯೋಜನೆ ಒದಗಿಸುತ್ತದೆ. ಫಾರ್ ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಪ್ಲಾನಿಂಗ್ ಈಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ಎ ಪ್ರಾಜೆಕ್ಟ್ ರಿಪೋರ್ಟ್ ಸರ್ವ್ಸ್ ಆಸ್ ಎ ಬಿಸ್ನೆಸ್ ಪ್ಲಾನ್ ಇಂಡಿಕೇಟಿಂಗ್ the objective or goals of the enterprise and status in details how these objectives are going to be achieved at various stages of the enterprise. ಸೊ ಒಂದು ನಿರ್ದಿಷ್ಟವಾದಂಥ ಒಂದು ಮಾಸ್ಟರ್ ಪ್ಲಾನನ್ನು ನೀಡಲಿಕ್ಕೆ ಅಥವಾ ಮೂಲ ಯೋಜನೆಯನ್ನು ಅಥವಾ ಮಾದರಿಯನ್ನು ಒದಗಿಸಲಿಕ್ಕೆ ಅವಕಾಶ ಆಗುತ್ತೆ ಯಾವುದೇ ಒಂದು ಉದ್ದಿಮೆಗೆ ಒಂದು ಪರಿಯೋಜನೆಯ ವರದಿ ತಯಾರಿಕೆ ಅಂತಕ್ಕಂಥದ್ದು. ಸೆಕೆಂಡ್ ಒನ್, ಡಿಸ್ಕ್ರೈಬ್ಡ್ ಡೈರೆಕ್ಷನ್, ರೋಡ್ ಮ್ಯಾಪ್, ನಿರ್ದೇಶನವನ್ನು ನೀಡುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ಸ್ ಈಸ್ ಲೈಕ್ ಎ ರೋಡ್ ಮ್ಯಾಪ್. ಇಟ್ ಡಿಸ್ಕ್ರೈಬ್ಸ್ ದ ಡೈರೆಕ್ಷನ್ ಇನ್ ವಿಚ್ ದ ಎಂಟರ್ಪ್ರೈಸ್ ಶುಡ್ ಗೋ, ಹೌ ಟು ರೀಚ್ ದ ಗೋಲ್. Without well-defined goals and operational methods as stated in the report, most enterprises land in the troubled waters and flounder on the rock of all times. ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಂದು
ಪರಿಯೋಜನೆಯ ವರದಿಯು ನಿಗದಿತವಾದಂತಹ ಒಂದು ನಿರ್ದೇಶನವನ್ನು ನೀಡುತ್ತೆ, ಹೇಗೆ ಮುಂದುವರಿಯಬೇಕು ಅಂತಕ್ಕಂಥ ಉದ್ದಿಮೆ. ಶೋಸ್ ಫೀಸಿಬಿಲಿಟಿ, ಸಾಧ್ಯತೆಗಳನ್ನು ಒದಗಿಸುತ್ತದೆ. ಎ ಪ್ರಾಜೆಕ್ಟ್ ರಿಪೋರ್ಟ್ ಆಲ್ಸೋ ಶೋಸ್ ದ ಫೀಸಿಬಿಲಿಟಿ ಆಫ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್ ಅಂಡ್ ದ probabilities of achieving profit, whether a project is feasible from different angles, economic, financial, commercial, social, etc., can be accelerated while preparing a project report. ಸೊ ಇದು ತುಂಬ ಮುಖ್ಯವಾದ ಯಾವುದೋ ಒಂದು ಪರಿಯೋಜನೆ ತಯಾರು ಮಾಡಿಕೊಂಡಾಗ ಆ ಪರಿಯೋಜನೆಯಲ್ಲಿ ಸಾಕಷ್ಟು ಸಾಧ್ಯತೆಗಳೇನಿದ್ದಾವೆ ಅನ್ನೋದನ್ನು ಸಹ ಹೇಳುತ್ತೆ. ಏನು ಸಾಧ್ಯತೆಗಳ ಬಗ್ಗೆ ಹೇಳುತ್ತೆ? ಆರ್ಥಿಕ ಸಾಧ್ಯತೆಗಳಾಗಿರ್ಬೋದು, ಅಥವಾ ಹಣಕಾಸಿನ ಸಾಧ್ಯತೆಗಳಾಗಿರ್ಬೋದು, ಅಥವಾ ವಾಣಿಜ್ಯ ಸಾಧ್ಯತೆಗಳಾಗಿರ್ಬೋದು, ಅಥವಾ ಸಾಮಾಜಿಕ ಸಾಧ್ಯತೆಗಳಾಗಿರ್ಬೋದು, ಮೊದಲಾದವುಗಳ ಬಗ್ಗೆ ಇಲ್ಲಿ ಸಾಕಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ಅಥವಾ ವಿವರಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ದೆನ್ ಫೋರ್ಸಿಸ್ ರಿಕ್ವೈರ್ಮೆಂಟ್, ಅಗತ್ಯಗಳನ್ನು ವಿವರಿಸುತ್ತದೆ. ಎ ಪ್ರಾಜೆಕ್ಟ್ ರಿಪೋರ್ಟ್ ಎನೇಬಲ್ಸ್ ಅನ್ ಎಂಟರ್ಪ್ರನರ್ ಟು ರಿಯಲೈಸ್ what he needs for implementing the project well in advance. It also gives a general idea of his various resource requirements like raw materials, manpower, finance, infrastructure, facilities, etc., and also means of procuring them. Thus it enables an entrepreneur to force his requirement in advance and helps him to take suitable decisions accordingly. ಸೊ ಅಗತ್ಯತೆಗಳನ್ನು ಸಂಪೂರ್ಣವಾಗಿ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಏನೆಲ್ಲ ಬೇಕಾಗಿದೆ ಅಂತಕ್ಕಂಥ ಹಣಕಾಸು ಆಗಿರ್ಬೋದು, ಮಾನವ ಸಂಪನ್ಮೂಲ ಆಗಿರ್ಬೋದು, ಅಥವಾ ಒಂದು ಕಚ್ಚಾ ಸರಕುಗಳಾಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮೊದಲಾದವುಗಳ ಅಗತ್ಯತೆ ಏನಿದೆ ಅನ್ನೋದನ್ನು ಇದು ಸಂಪೂರ್ಣವಾಗಿ ವಿವರಿಸುತ್ತೆ. ಪರಿಯೋಜನೆಯ ವರದಿ ಇಂಡಿಕೇಟ್ಸ್ ಪ್ರಾಫಿಟಬಿಲಿಟಿ, ಸಂಭವನೀಯತೆಯನ್ನು ಸೂಚಿಸುತ್ತದೆ, ಅದರ ಲಾಭದ ಸಂಭವನೀಯತೆಯನ್ನು ಸೂಚಿಸುತ್ತದೆ. ಏನು ಇಲ್ಲಿ ಅಂತ ಬಂದಾಗ ಇಟ್ ಗಿವ್ಸ್ ಆನ್ indication of likely and benefits which a prospective entrepreneur can get from his venture. This profitability indication will help an entrepreneur to take an important investment decision. Thus the financial rewards can be visualized in advance. ಸೊ ಯಾವುದೇ ಒಬ್ಬ ಹೊಸ ಸಾಹಸೋದ್ಯಮಿ ಇದ್ದಾಗ ಅವನು ಏನು ಬಂಡವಾಳ ತೊಡಗಿಸ್ಲಿಕ್ಕೆ ವಿವಿಧ ರೀತಿಯಂಥ ಪ್ರಯೋಜನೆ ತಯಾರು ಮಾಡ್ಕೊಂಡಿದ್ದಾಗ ಸೊ ಎಷ್ಟರ ಮಟ್ಟಿಗೆ ಆದಾಯವನ್ನು ತಂದು ಕೊಡಬಹುದು ಅನ್ನೋದನ್ನು ಸಹ ಸೂಚಿಸುತ್ತದೆ. helps in decision making, ನಿರ್ಧರಿಸಲು ಸಹಕಾರಿ. Crucial decisions have to be made at various stages of production: how much to produce to achieve break-even level, how to fix the repayment schedule. Such important decision can be taken with the help of project report prepared well in advance. It also anticipates problems in advance so that a suitable decision can be taken then and there to solve those problems. Thus it helps to visualize action tasks also. ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಂದು ಉದ್ಯಮಿ ಆಗಿರ್ಬೋದು ತನ್ನ ಹೂಡಿಕೆಗಳನ್ನು ಮಾಡ್ತಾರೆ ಅಂದರೆ ಹೂಡಿಕೆಗಳ ಮಾಡುವ ಸಂದರ್ಭದಲ್ಲಿ ಪ್ರಮುಖವಾಗಿ ನಿರ್ಧಾರಗಳನ್ನು ಕೈಗೊಳ್ಳೋದು ತುಂಬ ಮುಖ್ಯ. ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ಮಾರಾಟ ಮಾಡಬೇಕು, ಆಮೇಲೆ ಸಮಚ್ಛೇದ ಒಂದು ಸ್ಥಿತಿಯನ್ನು ಹೇಗೆ ತಲುಪಬೇಕು ಅಂದರೆ ಮಾರಾಟ ಮತ್ತು ಲಾಭಗಳು ಸಮತೋಲನಗೊಳ್ಳೋದು ಯಾವಾಗ. ಸೊ ಇವೆಲ್ಲವೂ ತುಂಬ ಮುಖ್ಯವಾಗಿರುತ್ತೆ. ಸೊ ಇದಕ್ಕೂ ಸಹ ಅನುಕೂಲಕಾರಿಯಾಗಿದೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಸ್ ವೇ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಹಣದ ಮೂಲಗಳ ದಾರಿ ತಿಳಿಯಲು ಸಾಧ್ಯ. ದ ಪ್ರಿಪರೇಷನ್ ಆಫ್ ಎ ಪ್ರಾಜೆಕ್ಟ್ ರಿಪೋರ್ಟ್ ಈಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ದೋಸ್ ಎಂಟರ್ಪ್ರೈಸಸ್ ವಿಚ್ ಅಪ್ಲೈ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫ್ರಮ್ ಡಿಫರೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬ್ಯಾಂಕ್ಸ್. ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್ that the financial institution could be given or not. In most cases, the quality of the firm's project report weighs heavily in taking leading decisions. Thus, it paves the way for financial assistance, which is lifeblood of an enterprise. ಸೊ ಇದು ತುಂಬ ಮುಖ್ಯವಾದದ್ದು. ಹಣದ ಮೂಲಗಳನ್ನಾದರೆ ಒಂದು ಉದ್ದಿಮೆ ನಡೆಸಲಿಕ್ಕೆ ಯಾವೆಲ್ಲ ಹಣದ ಮೂಲಗಳಿದ್ದಾವೆ ಅನ್ನೋದನ್ನ ತೋರಿಸ್ಲಿಕ್ಕೂ ಪ್ರಾಜೆಕ್ಟ್ನ ರಿಪೋರ್ಟು ಅನುಕೂಲ ಆಗುತ್ತೆ. ensure survival, ಅಸ್ತಿತ್ವಕ್ಕೆ ಅವಕಾಶ. The survival of any business depends upon the marketability of its products. The project report projects that demand and supply position, competitors position in the market, expected price, etc. That thus ensures survival of the business unit. ಅಂದರೆ ಒಂದು ಉದ್ದಿಮೆ ಹೇಗೆ ಉಳ್ಕೋಬಹುದು, ತನ್ನ ಒಂದು ಅಸ್ತಿತ್ವವನ್ನು ಹೊಂದೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಹ ಇದು ವಿವರಿಸುತ್ತೆ. ದ ಪ್ಲಾನ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್, ನಿಗದಿತ ನಿರ್ವಹಣೆಯ ಯೋಜನೆ. A project report is prepared to plan in advance about the fulfillment of expected performance in various
areas like technology, marketing, finance, personal, production, customer satisfaction and social endowment. ಇದು ತುಂಬ ಮುಖ್ಯವಾದ ಯಾವುದೇ ಒಂದು ಉದ್ದಿಮೆ ಅಂತಕ್ಕಂಥದ್ದು ನಿಗದಿತ ನಿರ್ವಹಣೆಯನ್ನು ಹೊಂದಿದೆಯಾ ಅನ್ನೋದನ್ನು ವಿವರಿಸುತ್ತದೆ. ಅಸೆಸ್ ಪ್ರಾಫಿಟಬಿಲಿಟಿ, ಸಂಭವನೀಯತೆಯ ಮೌಲ್ಯಮಾಪನ. Project report assess the demand potential of the proposed project, works out the cost of capital invested and operational costs and side by side expected profitability of the proposed project. ಅಂದರೆ ಇಲ್ಲಿ ವಿವಿಧ ರೀತಿಯ ಅಂತ ಒಂದು ಆದಾಯವನ್ನು ಗಳಿಕೆ ಮಾಡ್ಕೊಂಡಿರೋದ್ರ ಬಗ್ಗೆನೂ ಸಹ ಹೇಳುತ್ತೆ, ಎಷ್ಟು ಲಾಭನ ಗಳಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಟು ನೋ ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್, ನಿರೀಕ್ಷಿತ ಹೂಡಿಕೆ ಮತ್ತು ಉತ್ಪನ್ನದ ಅರಿವು. ಸೊ ಎ ಪ್ರಾಜೆಕ್ಟ್ ರಿಪೋರ್ಟ್ ಎನೇಬಲ್ಸ್ an entrepreneur to know how much money, manpower, material would be required to set up the project, type of machine, technology required and economic gains from the project. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇಂದ ಏನು ಮಾಡ್ಬೋದು, ವಿವಿಧ ರೀತಿಯಂಥ ಹೂಡಿಕೆ ಎಷ್ಟು, ಇನ್ಪುಟ್ಸ್ ಎಷ್ಟು ಕೊಡಬೇಕು ಮತ್ತು ಔಟ್ಪುಟ್ಸ್ನ ಎಷ್ಟು ತಗೋಬೇಕು ಅನ್ನೋದನ್ನು ಹೇಳುತ್ತೆ. ಟು ಇವ್ಯಾಲ್ಯೂಯೇಟ್ ಆರ್ಗನೈಸೇಷನಲ್ ಗೋಲ್ಸ್, ಸಂಘಟನಾ ಗುರಿಗಳ ಮೌಲ್ಯಮಾಪನ. ಎ ಪ್ರಾಜೆಕ್ಟ್ ರಿಪೋರ್ಟ್ ಹೆಲ್ಪ್ಸ್ ಟು ಇವ್ಯಾಲ್ಯೂಯೇಟ್ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್, ಟು ವಾಟ್ ಎಕ್ಸ್ಟೆಂಟ್ ದೇ ಆರ್ ಅಚೀವಬಲ್. For this purpose, an entrepreneur is expected to consider the input data, analyze the data, predict the outcome, choose best alternatives, take actions, measure result with predictions. ಇದು ತುಂಬ ಮುಖ್ಯವಾದ್ದು. ತನಗೆ ಬೇಕಾಗಿರ್ತಕ್ಕಂಥ ವಿವಿಧ ಸಂಘಟನಾತ್ಮಕ ಗುರಿಗಳೇನಿದ್ದಾವೆ ಅವುಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತಾ, ಮೌಲ್ಯಮಾಪನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. To quantify objectives, ಉದ್ದೇಶಗಳ ಪ್ರಮಾಣೀಕರಣ. ಪ್ರಾಜೆಕ್ಟ್ ರಿಪೋರ್ಟ್ ಹೆಲ್ಪ್ಸ್ ಟು ಕ್ವಾಂಟಿಫೈ ದ ಆಬ್ಜೆಕ್ಟಿವ್ಸ್. ಇಟ್ ಮೇಕ್ಸ್ ದೆಮ್ ಟು ಬಿ ಮೆಜರಬಲ್, ಟ್ಯಾಂಜಿಬಲ್, ವೆರಿಫೈಬಲ್ ಅಂಡ್ ಅಟೈನಬಲ್. ಸೊ ಒಂದು ನಿರ್ದಿಷ್ಟ ಉದ್ದೇಶಗಳೇನಿದ್ದಾವೆ ಅವುಗಳನ್ನು ಪ್ರಮಾಣೀಕರಣ ಮಾಡಿ ಅದನ್ನು ಸಾಧಿಸಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನ ಹೇಳ್ಬೋದು. ಟು ಗೇನ್ ಫೈನಾನ್ಷಿಯಲ್ ಸಪೋರ್ಟ್, ಹಣದ ಗಳಿಕೆಗೆ ಬೆಂಬಲ. ಪ್ರಾಜೆಕ್ಟ್ ರಿಪೋರ್ಟ್ ಎನ್ಶೂರ್ಸ್ ಟು ಅವೈಲ್ ಫೈನಾನ್ಷಿಯಲ್ ಸಪೋರ್ಟ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ದಿಸ್ ರಿಪೋರ್ಟ್ ಹೆಲ್ಪ್ಸ್ ಟು ಇವ್ಯಾಲ್ಯೂಯೇಟ್ ದ ಡಿಸೈರಬಲ್ ಫೈನಾನ್ಸಿಂಗ್ ದ ರಿಪೋರ್ಟ್. ಹಣಕಾಸಿನ ಸೌಲಭ್ಯಗಳನ್ನು ಗಳಿಸ್ಲಿಕ್ಕೂ ಸಹ ಅಥವಾ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ರಿಪೋರ್ಟು ಕೆಲಸ ಮಾಡುತ್ತೆ. ಗೌರ್ಮೆಂಟ್ ಅಥಾರಿಟೀಸ್, ಸರ್ಕಾರದ ಪ್ರಾಧಿಕಾರಗಳ ಪಾತ್ರ ಅಂತ. ಎ ಪ್ರಾಜೆಕ್ಟ್ ರಿಪೋರ್ಟ್ is of importance to government authorities to provide the subsidies, tax, exemption, deductions, incentives, concessions, ಗೌರ್ಮೆಂಟ್ ಕ್ಲಿಯರೆನ್ಸ್ ಫ್ರಮ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್. ಅಂದರೆ ಸರ್ಕಾರ ಒಂದು ಉದ್ದಿಮೆ ಆರಂಭ ಮಾಡ್ತಾ ಇದೆ ಅಂದರೆ ಅಥವಾ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂದರೆ ಸರ್ಕಾರದ ಸಂಸ್ಥೆಗಳ ಮೂಲಕ ಅಥವಾ ಪ್ರಾಧಿಕಾರಗಳ ಮೂಲಕ ಪರವಾನಗಿಗಳನ್ನು ಪಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಸಹಾಯಧನ ಕೊಡ್ತಾರೆ, ಕೆಲವೊಂದು ಸಲ ಉತ್ತೇಜನಗಳನ್ನ ಕೊಡ್ತಾರೆ. ಇವೆಲ್ಲ ಆಮೇಲೆ ಮಾಲಿನ್ಯ ನಿಯಂತ್ರಣ ಒಂದು ಮಂಡಳಿಗಳ ಮೂಲಕ ಪರವಾನಗಿ ಪಡ್ಕೋಬೇಕಾಗುತ್ತೆ. ಇದನ್ನೆಲ್ಲನೂ ಸಹ ಇದು ವಿವರಿಸುತ್ತೆ. ಯೂಸ್ಫುಲ್ ಟು ಎಂಟರ್ಪ್ರನರ್, ಉದ್ಯಮಶೀಲತೆ ಅನುಕೂಲ. ಪ್ರಾಜೆಕ್ಟ್ ರಿಪೋರ್ಟ್ ಹೈಲೈಟ್ಸ್ ದ ಪ್ರಾಕ್ಟಿಕಬಿಲಿಟಿ of a project in terms of different factors like economy, finance, technology, social desirability. It is needed by the entrepreneur for carrying out expansion or starting a new production line, for getting loans from banks, financial institutions. It enables the entrepreneur to understand at the initial stage whether the project is sound on technical, commercial, financial and economical parameters. It helps the entrepreneurs in establishing techno-economic viability ಆಫ್ ದ ಪ್ರಾಜೆಕ್ಟ್. ಅಂದರೆ ಒಂದು ಉದ್ಯಮಶೀಲತೆಯನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯಂಥ ಒಂದು ಚಟುವಟಿಕೆಗಳನ್ನು ಇದು ಪೂರಕವಾಗಿ ಕೆಲಸ ಮಾಡುತ್ತೆ ಪ್ರಾಜೆಕ್ಟ್ ರಿಪೋರ್ಟ್. ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹಣಕಾಸಿನ ಸಂಸ್ಥೆಗಳು ಮತ್ತು ಬ್ಯಾಂಕು. ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಇಂಟ್ರೆಸ್ಟೆಡ್ parties in project report which is prepared for the direct submission to banks and financial institutions for getting loans. Financial institutions and banks require project report for granting financial assistance. It will help the bankers to appraising the project report official financial assistance. ಸೊ ಹಣಕಾಸಿನ ಸೌಲಭ್ಯಗಳಿಗೆ ಬೇಕಾದಂಥ ಒಂದು ಏನು ಬ್ಯಾಂಕ್ಗಳಿಂದ ಏನಾದರೂ ಸಹಾಯಧನ ತಗೋತಾ ಇದೆ ಅಥವಾ ಒಂದು ಸಾಲದ ಹಣವನ್ನು ತಗೋತಾ ಇದೆ ಅಥವಾ ಲೋನನ್ನು ತಗೋತಾ ಇದೆ ಅಂದರೆ ಅದಕ್ಕೆ ಪೂರಕವಾಗಿಯೂ ಸಹ ಈ ಪ್ರಾಜೆಕ್ಟ್ ರಿಪೋರ್ಟು ಸಹಕಾರಿಯಾಗುತ್ತೆ. So these are all the importance of project report. Thank you very much.